ಹಾ ಎಲ್ರಿಗೂ ನಮಸ್ಕಾರ ರೀ. ಇವತ್ತು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ನ ಎರಡನೇ ಮ್ಯಾಚ್ ಅದು ಯಾರು ಅಂದ್ರೆ ತೆಲುಗು ವಾರಿಯರ್ಸ್ ಅವ್ರ ಮೇಲೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅವ್ರ ಮ್ಯಾಚ್ ಐತಿ. ಸೊ ಮೊನ್ನೆ ಮ್ಯಾಚ್ ನಾಗ ಏನೈತಿ, ಇವು ಪಂಜಾಬ್ದವ್ರ ಮೇಲೆ ಹೆವಿ ಡಾಮಿನೇಷನ್ ಅಂದ್ರೆ ಡಾಮಿನೇಷನ್ ತೋರಿಸಿದ್ರು. ಫಸ್ಟಿಗೆ ಒಂದ್ ಸ್ವಲ್ಪ ಓಪನಿಂಗ್ ಪೇರ್ ಒಳಗೆ ಅಂಜಿರ್ಬೋದು, ಕರೆ ಹೊಳ್ಳಿ ಬಾಲಿಂಗ್ ಒಳಗೆ ಈ ಪರಿ ಎಪಿಕ್ ಕಂಬ್ಯಾಕ್ ಮಾಡ್ರ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್. ಹಿಸ್ಟ್ರಿ ಅಂದ್ರೆ ಹಿಸ್ಟ್ರಿ ಅಂತ ಹೇಳ್ಬೇಕು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅಂತ. ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ನಮ್ಗೆ ಜೆ.ಕೆ. ಕಾರ್ತಿಕ್ ಆಗಿರ್ಬೋದು, ಹಂಗ ನಮ್ ಪ್ರದೀಪ್ ಅವ್ರ ಆಗಿರ್ಬೋದು, ಮತ್ತ ಹಂಗ ನಮ್ ಚಂದನ್ ಅವ್ರಾಗಿರ್ಬೋದು, ಸಾಕತ್ ಅಂದ್ರೆ ಸಾಕತ್ ಬಲಿ ಹಾಕಿದ್ರು. ಸೊ ನಮ್ ಕಿಚ್ಚ ಸುದೀಪ್ ಅವರು ಮನೆ ಬ್ಯಾಟಿಂಗ್ ಆಡಿದ್ರು, ಕರೆ ಡಕೌಟ್ ಆದ್ರು. ಸೊ ಬ್ಯಾಟಿಂಗ್ ಒಳಗೆ ಸ್ವಲ್ಪ ಅವಕಾಶ ಇಲ್ಲ ಅಂತ ಹೇಳ್ಬೇಕು. ಸೊ ಇವತ್ತಿನ ಮ್ಯಾಚ್ ನ ಪಕ್ಕಾ ಸಿಗತೈತಿ, ಪಕ್ಕ ಹೊಡಿತಾ ಇರ್ತಾನೆ, ನನಗ್ ಭರವಸೆ ಐತಿ. ಸೊ ಪರ್ಫೆಕ್ಟ್ ಇವತ್ತಿನ ಮ್ಯಾಚ್ ಯಾವ ಸ್ಟೇಡಿಯಂ ನ ನಡೀಲತ್ತೆ ಅಂದ್ರೆ ಕೊಯಮತ್ತೂರ್ ಸ್ಟೇಡಿಯಂ ಮತ್ತ ಮೋಸ್ಟ್ಲಿ ಕೊಯಮತ್ತೂರ್ ಅಂದ್ರೆ ತಮಿಳ್ನಾಡು ಸಮೀಪ ಬರ್ತಿರ್ಬೇಕು. ಓಕೆ, ಅದಾಕ್ಬೇಕು ನಮಗ. ಒಟ್ಟು ಮ್ಯಾಚ್ ನಡೀಲತ್ತೆ ಹೇಳ್ತೀನಿ. ಇವತ್ತಿನ ಮ್ಯಾಚ್ ಕೊಯಮತ್ತೂರ್ ಸ್ಟೇಡಿಯಂ ನಡೀಲತ್ತೆ. ಆ ಇನ್ನೊಂದು ಈ ಮ್ಯಾಚ್ ಅಲ್ಲಿ ಅಂದ್ರ ಜಿಯೋ ಹಾಟ್ಸ್ಟಾರ್ ದಾಗ ಅಟ್ಟೆ ಟೆಲಿಕಾಸ್ಟ್ ಆಗತ್ತೆ. ನಿಮ್ ಕಡೆ ಏನ್ರೆ ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಇರ್ತೀರ ಅದ್ರ ನೋಡ್ರಿ. ಇಲ್ಲಕ ನನ್ನ ಚಾನಲ್ ಒಳಗ ಅದು ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಎಲ್ಲ ಹಾಕಿರ್ತೀನಿ. ಅವಾಗ ಇದು ಯೂಟ್ಯೂಬ್ ದಾಗ ಲೈವ್ ಇರುತ್ತೆ ಅನ್ನೋ ಟೈಮ್ನಾಗ. ಸೊ ಆ ಯೂಟ್ಯೂಬ್ ಲಿಂಕ್ ನಾ ಇದ್ರು ಹಾಕಿ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಸೊ ಈಗ ಜಾಯಿನ್ ಮಾಡಿ ಇಟ್ಕೋರಿ, ಹಿಂದೆ ಅಪ್ಡೇಟ್ ಸಿಗ್ತಾವ ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ. ಏನಪ್ಪಾ ಅಂದ್ರ ಮೊನ್ನೆ ಮ್ಯಾಚ್ ನಮ್ ರಾಜೀವ್ ಸಖತ್ತಾಗಿ ಆಡಿದ್ರು. ಸೊ ಇವತ್ತಿನ ಮ್ಯಾಚ್ ನಾಗ ಯಾರು ಹೆಂಗ್ ಮಾಡ್ಬೋದು ಅಂತ ಕೇರ ಇವತ್ತಿನ ಮ್ಯಾಚ್ ನನ್ನ ಪ್ರಕಾರ ಅಂತ ಪರ್ಸನಲಿ ಐ ಫೀಲ್ ಡಾರ್ಲಿಂಗ್ ಕೃಷ್ಣ ಅವ್ರ ಕಡೆ ಅಂತ ರನ್ ಬೋರ್ ಸಾಧ್ಯತೆ ಬಾಳ ಐತಿ. ಇದಕ್ಕರ ಡ್ಯೂ ಐತಿ. ಈ ಸೀಸನ್ ಅಂತೂ ರನ್ ಬಂದಿಲ್ಲ, ಇನ್ನಾದ್ರೂ ಒಂದೇ ಮ್ಯಾಚ್ ಪಕ್ಕ ರನ್ ಬಂದಿಲ್ಲ. ಸೊ ಅಷ್ಟ್ ಪಕ್ಕ ಟೈಮ್ ಸಿಗ್ಲಿಲ್ಲ ಅವ್ರಿಗೆ. ಆ ಟೈಮ್ ಹಂಗಿತ್ತು, ಇದಕ್ಕರ ಎಲ್ಲ ಪಟ ವಿಕೆಟ್ ಬಿದ್ದಿದ್ದು. ಅವ್ರ ರಿಯಲ್ ಇನ್ನಿಂಗ್ಸ್ ಆಡ್ಲಾಕ ಅವ್ರಿಗೆ ಆಡಲಿಲ್ಲ. ಸೊ ಇದು ಎರಡನೇ ಮ್ಯಾಚ್ ಒಂಥರ ಭಾರಿ ಅಂತ ಹೇಳ್ಬೇಕು. ಇವತ್ ನಾನ್ ಪ್ರಕಾರ ಪೊಸಿಷನ್ ಚೇಂಜ್ ಮಾಡ್ತಿರ್ಬೇಕು ಇವ್ರು. ಇದಕ್ಕ 1ನೇ ನಂಬರ್ ಅಥವಾ 3ನೇ ನಂಬರ್ ಇವ್ ಎರಡ್ರ ಒಂದ್ ನಂಬರ್ ಬರ್ತಾರೆ. ಅದಕ್ಕಾರ ಅವ್ರ ಬ್ಯಾಟಿಂಗ್ ಪೊಸಿಷನ್ ಇವ್ರದ್ದು ಹಂಗೈತಿ. ಹೋದ ವರ್ಷ ನೋಡ್ರೆ ಕರ್ನಾಟಕ ಬುಲ್ಡೋಸರ್ಸ್ ಇವರ ಓಪನಿಂಗ್ ಬರ್ತಿದ್ರು. ಸೊ ಈ ಸಲ ಓಪನಿಂಗ್ ಮಾಡಿದ್ರೆ ಚಲೋ ಇರುತ್ತೆ. ಆದ್ರೆ ಈ ಸಲ ಏನೈತಿ, ಪ್ರದೀಪ್ ಅವ್ರು ಬರ್ಲತ್ತಾರ. ಪ್ರದೀಪ್ ಅವ್ರ ಜೊತೆ ರಾಜೀವ್ ಏನ್ ಬರ್ಲತ್ತಾರೋ. ಸೊ ಇದನ್ನ ಚೇಂಜ್ ಮಾಡಿ ಓಪನಿಂಗ್ ಒಳಗ ಡಾರ್ಲಿಂಗ್ ಕೃಷ್ಣ ಅವ್ರ ರಾಜೀವ್ ಬಂದ್ರ ಮಸ್ತ್ ಆಗಿರತ್ತೆ. 3ನೇ ನಂಬರ್ ಪ್ರದೀಪ್ ಅವ್ರು ಬರಬೇಕು. 4ನೇ ನಂಬರ್ ಇದೆ ನಮ್ ಕಿಚ್ಚ ಅವ್ರು ಇದ್ದಾರ. 5ನೇ ನಂಬರ್ ಕರಣ್ ನಾರಾಯಣ, ಮತ್ತ 6ನೇ ನಂಬರ್ ಚಂದನ, 7ನೇ ನಂಬರ್ ಕಾರ್ತಿಕ್ ಅವ್ರು ಇದ್ರತಕ ಹಿಂಗಿರ್ತೈತಿ ಟೀಮ್ ಹೇಳ್ತೀನಿ. ನೆಕ್ಸ್ಟ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಡೆಪ್ತ್ ಅಂತ ನೋಡ್ರಿ. ನೀವು ಅಟ್ರು ಹಾಕೊಂಡ್ಬಿಡ್ಯಾರ. ನೀವು ನೋಡ್ರಿ ರಾಜು ಅವರು ಸಿಕ್ತಾರ ಫುಲ್ ಏನು ಗೇಮ್ ನ ಚೇಂಜ್ ಮಾಡ್ತಾರ. ಪ್ರದೀಪ್ ಅವರು ಸ್ಲೋ ಅಂಡ್ ಸ್ಟಡಿ ಆಡಿ ಸೆಟ್ಲ್ ಆಗಿ ಆರಾಮ್ ಮಾಡ್ತಾರ. ಅವ್ರದಾಗಿಂದ ನಮ್ಮ ಜೆ.ಕೆ. ಕಾರ್ತಿಕ್ ಫಸ್ಟ್ ಬಾಲಿಂಗು ಬಾರಿ, ಬ್ಯಾಟಿಂಗ್ ಹಂಗ ಮಾಡಿ ಕೊಡ್ತಾರ. ಕರಣ್ ನಾರಾಯಣ್ ಹತ್ರ ಬ್ಯಾಟಿಂಗ್ ಒಳಗೆ ಕೇಳಕ್ ಹೋಗ್ಬೇಡ್ರಿ. ಅದಕ್ಕೆ ನಂಬರ್ 5 ಒಳಗೆ ಹಾಕ್ಲತ್ತೀನಿ. ಅದಕ್ಕಾರ ಅವನು ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪೊಸಿಷನ್ ಅದ T20 ಒಳಗೆ ಅಂದ್ರೆ ನಂಬರ್ 5. ಅದಕ್ಕಾರ ಆ ಟೈಮಿನಾಗ ಎಲ್ಲ ಮ್ಯಾಚ್ ಮುಗಿಲಕ್ ಬಂದಿರುತ್ತೆ. ಇನ್ನಿಂಗ್ಸ್ ನ ಆಕ್ಸಿಲೇಟ್ ಮಾಡ್ಬೇಕಾಗಿರ್ತದೆ. ಅದಕ್ಕೆ ನೀವು 6ನೇ ಗೇರದ ಕಾಲಿಡ್ಬೇಕಾಯ್ತು. ಸೀದಾ ಆ ಟೈಮ್ನಾಗ 6ನೇ ಗೇರದ ಕಾಲಿಟ್ಟ ಹಂಗ ಓಡಿಸ್ಬೇಕಾಗಿರ್ತದೆ ಗಾಡಿ. ಈ ಕಾರಣ ಬಂದ್ ಏನೈತಿ, ನಾ 5ನೇ ನಂಬರ್ ಕರಣ್ ಆಡಿಸ್ತೀನಿ. ಇನ್ನು ಚಂದನ ಸುನೀಲ್ ರಾವ್ ಎದಕ್ಕಾರ ಅವ್ರಂದ್ರ ನಿಮ್ಗೆ ಗೊತ್ತೈತಿ, ಸ್ಪಿನ್ ಹಾಕಿ ಕೊಡ್ತಾರತಿ. ಸಖತ್ತಾಗಿ ಸ್ಪಿನ್ ಹಾಕಿ ಕೊಡ್ತಾರೋ. ನಮ್ ಕಡೆ ಪ್ರದೀಪ್ ಅವರು ಬ್ಯಾಟಿಂಗ್ ಅಟ್ಟ ಅಲ್ಲ, ಬಾಲಿಂಗ್ ಒಳಗೂ ಓಪನ್ ಇವರ ಮಾಡ್ತಾರ. ಮನಿ ಮ್ಯಾಚ್ ನೋಡ್ರಿ ನೀವು. ಬ್ಯಾಟಿಂಗ್ ಒಳಗೆ ಇವ್ರ ಓಪನಿಂಗ್ ಬಂದಿದ್ರು, ಬಾಲಿಂಗ್ ಒಳಗೂ ಇವ್ರ ಓಪನಿಂಗ್ ಬಂದಿದ್ರು. ಸೂಪರ್ ಅಂದ್ರೆ ಸೂಪರ್ ಆಗಿ ಆಡಿದ್ರು ಮನಿ ಮ್ಯಾಚ್ನಾಗ. ಡಾರ್ಲಿಂಗ್ ಕೃಷ್ಣ ಅವ್ರ ಮನೆ ಸ್ವಲ್ಪ ಚಲೋತ್ತ ಆಡ್ಲಿಲ್ಲ ಅಷ್ಟೇ. ಇವತ್ತಿನ ಮ್ಯಾಚ್ ನ ಪರ್ಸನಲಿ ಐ ಫೀಲ್ ಏನೋ ಐತಿ ಇವತ್ತು ಕಾರತಿ ತೆಲುಗು ವಾರಿಯರ್ಸ್ ಅವ್ರಿಗೆ. ಅದಕ್ಕ ಇಲ್ಲಿ ಮ್ಯಾಲ ಇದ್ರು ಹಾಕಿನ ತಮಿಳೊಳಗ ಇದು ಸ್ಯಾಂಡಲ್ವುಡ್ ವರ್ಸಸ್ ಟಾಲಿವುಡ್ ಸಮರ್ ಅಂತ ಹೇಳಿ. ಎಸ್ ಇದಕ್ಕರ ಈ ಕಡೆ ಸ್ಯಾಂಡಲ್ವುಡ್ ನಮ್ ಕರ್ನಾಟಕ ಬುಲ್ಡೋಸರ್ಸ್ ಆದ್ರೆ ಈ ಕಡೆ ಟಾಲಿವುಡ್ ತೆಲುಗು ವಾರಿಯರ್ಸ್. ಸೊ ನೋಡಿ ಇವತ್ತಿನ ಬ್ಯಾಟಲ್ ಹೆಂಗಿರುತ್ತೆ. ಹತ್ತು ಬಂದಾಗ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಸ್ವಲ್ಪ ಏನೈತಿ, ಸ್ವಲ್ಪ ಅವ್ರದ್ದು ಇವ್ರದ್ದು ಈಕ್ವಲ್ ಇದ್ದಂಗ ಐತಿ. ಅವ್ರ ಸ್ವಲ್ಪ ಏನೈತಿ ನಮ್ಮ ಕನ್ನಡ ಬುಲ್ಡೋಸರ್ಸ್ ಅವ್ರದ್ದು ಮೇಲ್ಗೈ ಐತಿ. ತೆಲುಗು ವಾರಿಯರ್ಸ್ ಅವ್ರದ್ದು ಬಂದ್ಮೇಲೆ ನಾವು ಸಣ್ಣವರಿಂದ ನೋಡ್ಕೋತ ಬಂದಿವಿ. ತೆಲುಗು ವಾರಿಯರ್ಸ್ ಅವ್ರ ಮೇಲೆ ಈಸಿ ವಿನ್ ಗಳಿಸ್ಯಾರ ನಮ್ಮ ಕನ್ನಡ ಬುಲ್ಡೋಸರ್ಸ್. ಅಲ್ಲೇ ಇಲ್ಲೇ ಒಂದ್ ಸ್ವಲ್ಪ ಅವಾಗ ಅಷ್ಟೇ ಸೋತಾರ. ಕರೆ ಉಳಿಕಿದ್ ಬಿಟ್ರೆ ಪ್ರತಿ ಮ್ಯಾಚ್ ಅಲ್ಲ ನಮ್ಮವ್ರ ಹೊಡೆದಾರು ಕನ್ನಡ ಬುಲ್ಡೋಸರ್ಸ್ ಅವರು. ಸೊ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೋ ಪ್ರಿಡಿಕ್ಷನ್ ನೀವು ಮಾಡ್ರಿ, ನಾನು ಮಾಡ್ತೀನಿ. ನನ್ನ ಪ್ರಕಾರ ಐ ಫೀಲ್ ಇವತ್ತ ಕರ್ನಾಟಕ ಬುಲ್ಡೋಸರ್ಸ್ ಅವ್ರು ಗೆಲ್ತಾರ. ಎಲ್ಲ ಬಿಟ್ಟು ಹೇಳ್ತ ಟೈಮ್ ಹಂಗ ಇವತ್ತು ಸಂಜೆ 6 ಗಂಟೆಗೆ ಐತಿ ಇವತ್ತಿನ ಮ್ಯಾಚ್. ಸೊ 6 ಗಂಟೆಗೆ ಇವತ್ತು ಇಂಡಿಯಾ ಮ್ಯಾಚ್ ಬೇರೆ 7ಕ್ಕೆ ಐತಿ. ಸೊ ಯಾವ್ದು ಬಿಡ್ತಾರೆ ಯಾವ್ದು ಇಲ್ಲ ನೋಡ್ರಿ. ನಾ ಅಂತೂ ಟ್ರೈ ಮಾಡ್ತೀನಿ ಆ ಟೈಮ್ ಲೈವ್ ಬಂದ್ ನಿಮ್ಗ ಕ್ರಿಕೆಟ್ ಅದು ಸ್ಕೋರ್ ಅದೇನೋ ಕ್ರಿಕೆಟ್ ಲೈವ್ ಸ್ಕೋರ್ ಏನೈತಿ ತೋರ್ಸ್ಲಕ್ಕ
ಟ್ರೈ ಮಾಡ್ತೇನೆ. ಆಲ್ಮೋಸ್ಟ್ ಟ್ರೈ ಮಾಡಿ ಬರ್ಬೇಕತ್ತೈತಿ. ಸೊ ನೋಡಿ ಏನಾಗೈತಿ ಲಾಸ್ಟ್ ಆಗೈತೆ. ಸೊ ಇಷ್ಟ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಲೈಕ್ ಮಾಡಾಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರು. ಸೊ ಮತ್ತೆ ಎಲ್ರಿಗೂ ನಮಸ್ಕಾರ.